ಅನ್ಸೂಯ ಅನ್ಸೂಯ ಅವ್ವ ಇನ್ನೂ ರೆಡಿ ಆಗಿಲ್ಲ ನೀನು. ಹೇ ನಿಂಗೆ ಸರಿ ಹೇಳ, ನಾನು ಅವ್ವ ಅಂತ ಕರಿಬೇಡ, ಈ ಮನಿಗೆ ಮ್ಯಾಚ್ ಆಗೋ ಥರ ಕರಿ ನನಗೆ. ಮಾಮ್. ಓಕೆ ಮಾಮ್, ಸಾರಿ. ಯಾಕೆ ಲೇಟ್ ಆಗ್ತಿದೆ ಮಾಮ್? ಬಾ ಬೇಗ ಹೋಗೋಣ, ಹೊತ್ತಾಗುತ್ತಾ? ನಾವಿಲ್ಲ ಫಂಕ್ಷನ್ನೇ ಮಾಡಲ್ಲ ಅಂತ ಹೇಳಕತ್ತಾರಲ್ಲಿ. ಹ್ಞೂ ನನಗೂ ಬರ್ಬೇಕಂತಾನ ಇಷ್ಟ, ಎಲ್ಲ ತಯಾರಾಗಿನಿ. ನಂದು ಬಂಗಾರದ ಬೇತಾಲಿ ಮನೆ ಕಾಣವಲ್ದು, ಅದಕ್ಕೆ ಕರೆಯಕತ್ತೀನಿ ಅವಾಗಿದ್ದ ನಿಮ್ಮಮ್ಮನ್ನ ಬರ ಒಳ್ಳು. ಏ ಅನ್ಸೂಯ ಓ ಪೂರ್ ಮುದುಕಿ ಅಲ್ಲವ, ಆ ಮುದುಕಿಗೆ ಏನು ಗೊತ್ತಾಗುತ್ತವ? ನೀನೊಬ್ಬಕ್ಕೆ ಈಕಿನ ಕರಿ ಗೀತಾನ. ಕರಿತೀನಿ ತಡಿ, ನಿಮ್ಮ ಸಣ್ಣವನ್ನ ಕರಿತೀನಿ. ಸಣ್ಣ ಬಿಡ್ಬೇಕಾಕಿ ನನ್ನ ಹತ್ರ ಓಡಾಡಿ. ಏ ಗೀತಾ, ಲೇ ಗೀತಾ. ಅದೆಲ್ಲ ಸರಿ, ನೀನ್ಯಾಕೆ ಇಷ್ಟು ಸಿಂಪಲ್ ಕುರ್ತಾ ಪ್ಯಾಂಟ್ ಹಾಕ್ಕೊಂಡು ಹೋಗು, ರೇಷ್ಮೆ ಸೀರೆ ಉಟ್ಕೊಂಡು ಮನ್ಯಾಗ ಎಷ್ಟು ಬಂಗಾರ ಐತೆ ಅದನ್ನೆಲ್ಲ ಮೈ ಮೇಲೆ ಹಾಕೋ ಹೋಗು. ಇಲ್ಲ ಮಾಮ್, ನಂಗೆ ಅದೆಲ್ಲ ಇಷ್ಟ ಆಗಲ್ಲ. ಈ ಸಿಂಪಲ್ ಆಗಿ ಒಂದು ಸರ, ಇದೊಂದು ಕುರ್ತಾ, ಇದೊಂದು ಪ್ಯಾಂಟ್, ಈ ಕೂಲಿಂಗ್ ಗ್ಲಾಸು, ಇದು ಮ್ಯಾಟ ಇರೋದು ಇದು ರೇವನ್ ಗ್ಲಾಸು ಗೊತ್ತೇನ? ಈಗ ಈ ಗ್ಲಾಸ್ಗೇನೆ 35,000. ಮೊಬೈಲು ಬೇಡ, ಇದ್ರೊಳಗೆ ಮಾತಾಡ್ಬೋದು, ಇದ್ರೊಳಗೆ ಪಿಕ್ಚರ್ ತೆಗಿಬೋದು, ಇದ್ರೊಳಗೆ ವಿಡಿಯೋ ಮಾಡ್ಬೋದು. ಸಾಮಾನ್ಯವಾದ ಚಶ್ಮಾ ಅಲ್ಲಿದ್ದು ನಮ್ಮಂತ ಶ್ರೀಮಂತರಷ್ಟ ಹಾಕೊಳ್ಳೋದಿದ್ದು ಗೊತ್ತೇನ? ಹೌದಾ, ಆ ಥರ ಎಲ್ಲ ಆಯ್ತಾ? ನಂಗೆ ಗೊತ್ತಾಯಿರ್ಲಿಲ್ಲ ನೋಡು. ಅದಕ್ಕೆ ಗೊತ್ತಿರ್ಲಿಲ್ಲಲ್ಲ, ಗೊತ್ತು ಮಾಡ್ಕೊ. ನಿಂಗೊಂದು ತರಿಸ್ಲಾ? ನೀನು ಓಲ್ಡ್ ಮಾಡಿ ಚಶ್ಮಾ ಎಲ್ಲ ಹಾಕೋಬೇಡ. ಇದು ಈ ಥರ ಮ್ಯಾಟ ಐತಿ ಇದ್ರೊಳಗೆ. ನಾ ಹೇಳಿದ್ರಿ ಎಲ್ಲ ಕೇಳ್ತೈತಿ. ಮ್ಯಾಟ ಟೇಕ್ ಅ ಪಿಕ್ಚರ್ ಆಫ್ ಮಾಮ್. ಸೌಂಡ್ ಬಂತು. ನೀ ಕೈಲೇನು ಏನು ಮಾಡೋದು ಬೇಡ, ಜಸ್ಟ್ ಕಮಾಂಡ್ ಕೊಟ್ರೆ ಸಾಕಲ್ಲ. ಪರವಾಗಿಲ್ವೇ? ಇಷ್ಟು 35,000ನಾ? ಎಸ್ ಮಾಮ್, ಇದಿನ್ನೂ ಕಮ್ಮಿ ರೇಟಿಂದ ಆಯಿತು, ಇನ್ನೂ ಅಪ್ಗ್ರೇಡೆಡ್ ವರ್ಷನ್ ಎಲ್ಲ ಐತೆ. ಬಿಡು, ಈಗ ನೀ ಬಡ ಬೇತಾಲಿ ಬೊಟ್ಟು ಹಾಕೊಂಡು ಬೇಗ ಬಾ, ಹೊತ್ತಾಗತ್ತೆ. ಆಯ್ತಾಯ್ತು, ನೀವು ಹೋಗಿ ನಿಮ್ಮಪ್ಪ ರೆಡಿ ಆಗ್ಯಾನ ನೋಡು. ನಾ ರೆಡಿಯಾಗಿ ಎಷ್ಟೊತ್ತಾತ, ನೀವ ಇಬ್ರು ಬರವಲ್ರಿ ತಾಯಿ ಮಗಳು. ಓ ಶೀ ಅಪ್ಪ, ಏನ್ರಿ ನಿಮ್ಮ ಡ್ರೆಸ್ಸು? ಅಲ್ಲ ರೀ, ನಾವಿವಾಗ ಸಾವುಕಾರಾಗಿವಿ, ಸಾವುಕಾರ ಫುಲ್ ಶ್ರೀಮಂತರು, ಫುಲ್ ರಿಚ್. ನಾವು ಮನೆಗೆ ತಕ್ಕಂಗಾದ್ರೂ ಡ್ರೆಸ್ ಮಾಡ್ಕೊಳ್ಳೋದು ಬೇಡ. ನಿಮ್ಮನ್ನ ಏನಾರ ನೋಡ್ಬಿಟ್ರ ನನ್ನನ್ನು ಒಳಗೆ ಬಿಡೋದಲ್ಲ. ಹೋಗೋಗ್ರಿ, ಚಂದಾಗಿ ಫುಲ್ ಟಿಪ್ ಟಾಪ್ ಆಗಿ ತಯಾರಾಗಿ ಬರ್ರಿ. ಹೌದಪ್ಪ, ಏನಪ್ಪ ಇದು ಮ್ಯಾಚ್ ಆಗವಲ್ದು. ಚೀ ಹೋಗಪ್ಪ, ಬೇರೆ ಹಾಕೊಂಬ. ಕೋಟು ಪ್ಯಾಂಟು ಟೈ, ದೊಡ್ಡದೊಂದು ಬಂಗಾರದ್ದು ಅದು ನಾಯಿ ಬೆಲ್ಟ್ ಗತಿಗೈತಲ್ಲ ಅಂಥದ್ದೊಂದು ಚೈನಾ ಹಾಕೊಂಬರ್ಬೇಕು. ಹೋಗು, ಇದು ಸರಿ ಆಗ್ತಿಲ್ಲಪ್ಪ. ಅಲ್ಲವಾ, ನನ್ನ ಕ್ವಾಣಿ ಸಾಣದೈತಿ. ನಿಮ್ಮವ್ವ ನೋಡು, ನನಗೊಬ್ಬೇಕಿಗೆ ಬೇಕಂತಂದು ಎಷ್ಟು ದೊಡ್ಡ ಕ್ವಾಣಿ ತೊಗೊಂಡಾಳ. ಅಲ್ಲಿ AC ವರ್ಕ್ ಆಗೋಲ್ದು, ಅದಕ್ಕೆ ಇಲ್ಲಿಗೆ ಬಂದೆ. ನಾನು ಇಲ್ಲೇ ರೆಡಿ ಆಗ್ಲಾ? ಇಲ್ಲ, ನೀವ್ಯಾರು ನನ್ನ ಕೋಣೆಗೆ ತಯಾರಾಗಂಗೆ ಇಲ್ಲ. ನಂದಿದು ಕ್ವಾಣಿ, ಸಾರಿ ಕೋಣೆಲ್ಲ, ರೂಮು. ಇಟ್ಸ್ ಮೈ ರೂಮ್ ಮ್ಯಾನ್, ಇಟ್ಸ್ ಮೈನ್, ನೋ. ಯಾರು ಇಲ್ಲಿ ಬರೋ ಅವಶ್ಯಕತೆ ಇಲ್ಲ. ನೋ ನೀಡ್ ಟು ಕಮ್ ಹಿಯರ್. ಗೋ. ಅಬ್ಬಬ್ಬಬ್ಬಬ್ಬ, ಇಂಗ್ಲೀಷು ಕಲ್ತ್ಬಿಟ್ಟಿಯಲ್ಲ ಸಂಗೀತ. ಯಾರಿಗ್ಲೇ ನನ್ನ ನೀನು ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋ, ಇಲ್ಲ ಅಂದ್ರೆ ನೋಡು ಮತ್ತೆ ಸರಿನೇ ಇರಂಗಿಲ್ಲ. ಕಾಲ್ ಮಿ ಸಂಗೀತ, ಗೊತ್ತಾ? ನೀಟಾಗಿ ಕಾಲ್ ಮಾಡು. ಹಂಗ ಹೋಗು ಮುಂದಾಗ ನಿನ್ನ ತಮ್ಮನ ಹೆಂತಿದ್ರು ಗೀತಾನ ಕಳಿಸ. ನಾನು ಬೇತಾಲಿ ಬಟ್ ಸಿಗವಲ್ದು. ಹಂಗ ನಾನು ಚಪ್ಪಲ್ನ ಎಲ್ಲ ಸ್ವಚ್ಛಗ ಒರೆಸಿಡನ್ನು. ಇಂಪೋರ್ಟೆಡ್ ಪ್ಯಾರಿಸಿಂದ ತರಿಸಿ ನಾನು ಚಪ್ಪಲ್ನ, ಗೊತ್ತಾತಾ? ಗೀತಾ ಅವ ನೀ ಮಾತಾಡ್ತೀರ, ನಾ ಹೋಗಿ ಇನ್ನೊಂಚೂರು ಪರ್ಫ್ಯೂಮ್ ಎಲ್ಲ ನೀ ಪ್ಯಾರಿಸ್ ಅಂದಾಗ ನಂಗೂ ನೆನಪಾತ. ಪ್ಯಾರಿಸಿಂದ ತಂದಿರೋ ಪರ್ಫ್ಯೂಮ್ ಹಾಕೋತೀನಿ ನಾನು. ಹೋಗು ಮಗಳೇ, ಹೋಗು. ಸರಿ, ನಾನು ಸೂಟು ಬೂಟ್ ಹಾಕೊಂಡ್ ಬರ್ತೀನಿ. ಸೂಟು ಬೂಟು ಅಲ್ಲ, ಬ್ಲೇಜರ್ ಅಂತ ಹೇಳಿ. ಹೋಗಿ ಬ್ಲೇಜರ್ ಹಾಕೊಂಬರ್ರಿ. ಅಂತಿಂತ ಹೆಣ್ಣು ನಾನಲ್ಲ, ನನ್ನಂತ ಹೆಣ್ಣು ಯಾರೂ ಇಲ್ಲ. ನಾ ಬರುವ ದಾರಿ ಗೌರವ ತೋರಿ, ಅತ್ತ ಇತ್ತ ಕೈಯ ಕಟ್ಟಿ ನಿಲ್ಲುವರೆಲ್ಲ. ಯಾರು ಇಲ್ವಲ್ಲಪ್ಪ? ಸಂಗೀತಕ್ಕ? ಯಾರು ಸಂಗೀತಕ್ಕ? ಯಾರಿಗಕ್ಕ? ನಾನು ನಿನಗಕ್ಕ. ನಿನ್ ಯೋಗ್ಯತೆ ನೋಡ್ಕೊಂಡಿಯಾ? ನಿನ್ನ ಬಟ್ಟಿ ನೋಡ್ಕೊಂಡಿಯಾ? ನಿನ್ ಚಶ್ಮಾ ನೋಡ್ಕೊಂಡಿಯಾ? ಅದು ಕಾಲ್ ಮಿ ಮ್ಯಾಮ್, ಮ್ಯಾಡಮ್ ಅನ್ಬೇಕು ನನಗೆ, ಗೊತ್ತಾತಾ? ಸಂಗೀತ ಮೇಡಮ್ ಅಲ್ಲ, ಬರೀ ಮೇಡಮ್. ಏನು ದೃಷ್ಟಿ ನನ್ನ ನೋಡಿ ಮಾತಾಡ್ತಿಲ್ಲ. ಕೆಳಗೆ ನೆಲ ನೋಡ್ಬೇಕು, ಮುಚ್ಕೊಂಡು ಕೆಳಗೆ ನೆಲ ನೋಡು. ಬಂದ್ಬಿಟ್ಲು ಸಂಗೀತಕ್ಕೆ ಅಂತೆ. ಸಾರಿ ಮೇಡಮ್ ಕರೆದ್ರಲ್ಲ ಗೀತಾ ಅಂತ ಹೇಳಿ. ಕರೀಲಿಲ್ಲಲೇ ಕ್ಯೂಡಿ, ಗೀತಿ ಪತ ಹೇತಿ.
ಕರೀಲಿಲ್ಲ ಅಗಲಿದ್ದ ಕಿರ್ಚಕತ್ತೀನಿ ಸಂಗೀತಿ ಗೀತಿ 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 ಅಂತಂದ. ತಪ್ಪತ್ರಿ ಮೇಡಮ್, ಹೇಳ್ರಿ ಮೇಡಮ್, ಕೇಳಲಿಲ್ರಿ. ಭಾಳ ದೊಡ್ಡ ಮನೆ ಐತಲ್ರಿ ಮೇಡಮ್. ಒಂದು ಕೋಣೆಗಿಂತ ಇನ್ನೊಂದು ಕೋಣೆಗೆ ಕೇಳಂಗಿಲ್ರಿ. ಅದ್ರಾಗ ಎಲ್ಲ ಕೋಣೆಗೂ ಎ ಸಿ ಇರ್ತಾವಲ್ರಿ. ಎ ಸಿ ಸೌಂಡಿಗೆ ನನಗೆ ಏನು ಕೇಳೋದಿಲ್ರಿ. ಕಳ್ಳು ಒಂದು ಪಿಳ್ಳೆನವ ಅನ್ನಂಗ ಕೇಳಲಿಲ್ಲ ಅಂತ ಅದು ಯಾಕೆ ಕೇಳುತ್ತೆ ಹೇಳು? ಎ ಸಿ ಸೌಂಡ್ ಬರೋದು ಹೊರಗ, ಒಳಗ ತಣ್ಣಗಿರುತ್ತ. ನೋಡಿರ್ಬೇಕಲ್ಲ ಇಂಥ ಮನಿ, ನೋಡಿರ್ದಲ್ಲ. ಎಲ್ಲರೂ ಏನಾರ ಚಂದ ನೋಡ್ಕೊಂತ ಬಾಯಿ ತಕ್ಕೊಂಡು ನಿಂತಿದ್ ಕಾಣ್ತೈತಿ. ಅದಕ್ಕೆ ನಾ ಕರೆದಿದ್ದು ಕೇಳಿಲ್ಲ ನಿನಗ. ಹೋಗು, ನಾನು ಬಂಗಾರ ಸಾಮಾನದ ಡಬ್ಬಿದಾವಲ್ಲ ದೊಡ್ಡದೊಂದು ಬೀರುನ್ಯಾಗ ಎಲ್ಲ ತಗೊಂಡ್ ಬಾ. ಅದ್ರಾಗ ಬೇತಾಳಿ ಬಟ್ಟೆ ಐತಿ ನೋಡು ಅಗ್ಲಂದು, ಅಂತ ತಗೊಂಬಂದು ನನ್ನ ಹಣಿಗೆ ಹಾಕದ್ನ. ಹೂರಿ ಮೇಡಮ್, ಹಾಕ್ತೇನ್ರಿ. ಅನ್ಸೂಯ ಏನವ ಸಂಗೀತ? ಯಾರು ಸಂಗೀತ? ಕಾಲ್ ಮೀ ಮ್ಯಾಡಮ್. ಹೂರಿ ಮೇಡಮ್ ಅವರ ಹೇಳ್ರಿ. ನಿನ್ನ ಮೊಮ್ಮಗಳದಳಲ್ಲ ಸೌಜನ್ಯ, ಆಕಿಗೆ ಹೇಳು ನಾನು ಇಂಪೋರ್ಟೆಡ್ ಚಪ್ಪಲ್ ಅದಾವಲ್ಲ ಅವು ನೀಟಾಗಿ ನಾಜೂಕಾಗಿ ಒರೆಸಿ ಹೊರಗಿಡಕ್ಕ. ಸೀರೆ ಉಟ್ಕೊಂಡೀನಿ, ಒಂದು 2 ಇಂಚಿಂದ ಹೀಲ್ ಇಡಕ್ಕೆ ಹೇಳು, ಗೊತ್ತಾತಾ? ಹೋಗಿ ಹೇಳು. ಹಂಗ ನಾಶಕ್ಕೆ ಏನು ಮಾಡಿ, ಸಾರಿ ಬ್ರೇಕ್ಫಾಸ್ಟ್ಗೆ ಏನು ಮಾಡಿ? ಉಪ್ಪಿಟ್ಟು ಮಾಡೇನ್ರಿ. ಉಪ್ಪಿಟ್ಟು ನಿನ್ನ ಗಂಡನ ತಲೆಗೆ ಹಾಕಿ ಕಟ್. ಮೇಡಮ್ ಅವರ ಯಾಕ್ರಿ? ಹೋಗು, ಒಂದು ಫ್ರೆಂಚ್ ಟೋಸ್ಟ್ ಮಾಡು, ಹಾಗೆ ಪ್ಯಾನ್ ಕೇಕ್ಸ್ ಮಾಡು. ಪ್ಯಾನ್ ಕೇಕ್ ವಿತ್ ಹನಿ ಆ್ಯಂಡ್ ಬನಾನಾಸ್, ಕ್ಯಾನ್ಬೆರೀಸ್, ಬ್ಲ್ಯಾಕ್ ಬ್ಲೂಬೆರೀಸ್ ಎಲ್ಲ ಹಾಕಿ ನೀಟಾಗಿ, ಆಮೇಲೆ ಒಂದು ಸ್ವಲ್ಪ ಫ್ಯಾನ್ಸಿ ಆಗಿರೋ ಇಟಾಲಿಯನ್ ಬ್ರೇಕ್ಫಾಸ್ಟ್ನ ತಯಾರು ಮಾಡು ಬೇಗ. ಹೋಗು. ಅದೆಲ್ಲ ನಂಗೆ ಮಾಡಕ್ಕೆ ಬರಲ್ರಿ ಮೇಡಮ್ ಅವರ. ನಂಗೆ ಬರೋದು ಉಪ್ಪಿಟ್ಟು, ಅವಲಕ್ಕಿ, ಇಡ್ಲಿ ಅವ. ಓ ಶಿಟ್ ಶಿಟ್ ಶಿಟ್. ಛೇ ಇಷ್ಟು ನಾನು ಶ್ರೀಮಂತಲಾದ್ಮ್ಯಾಗೂ ನಿಮ್ಮಂಥವ್ರನ್ನೆಲ್ಲ ಕೆಲ್ಸಕ್ಕೆ ಇಟ್ಕೊಂಡು ತಪ್ಪು ಮಾಡಿಬಿಟ್ಟಿದ್ದೇನೆ. ಓಕೆ, ಇವತ್ತು ಉಪ್ಪಿಟ್ಟು ಮಾಡಿಯಲ್ಲ, ತಿಂತೀನಿ. ನಾಳೆಯಿಂದ ನನಗೆ ವೆರೈಟಿ ಬ್ರೇಕ್ಫಾಸ್ಟ್ ಬೇಕು. ನಮ್ಮ ಇಂಡಿಯಾದಂತೂ ಬೇಡ, ಎಲ್ಲ ಫಾರಿನ್ ಕಂಟ್ರಿಗೆ ಬೇಕು, ತಿಳಿತಾ? ಮೇಡಮ್ ಅವರ ಬೇರೆ ಯಾರಿಗಾರ ಕುಕ್ಕಿಗೆ ಇಟ್ಕೊಂಡ್ಬಿಡ್ರಿ. ಅದನ್ನ ನೀನೇ ಹೇಳ್ಬೇಕಾ ನನಗೆ? ನೀ ಹೇಳ್ಬೇಕಾ ನನಗೆ? ತಪ್ಪಾತ್ರಿ. ಹೋಗು, ನಿನ್ನ ಮೊಮ್ಮಗಳಿಗೆ ಹೇಳು ಚಪ್ಪಲಿ ತೆಗಿಯಕ. ಆಮೇಲೆ ನಿನ್ನ ಗಂಡಿಗೆ ಹೇಳು ನೀಟಾಗಿ ನನ್ನ ಕಾರೆಲ್ಲ ಒರೆಸಿಡಕ್ಕೆ ಹೇಳು. ವೈಟ್ ಕಾರ್ ಮೊದ್ಲ ಹುಷಾರು, BMW ಕಾರ್ ನಂದು. ಏನು ನಾಜೂಕಾಗಿ ಬಿಳೆ ಒಲ್ಲಿತಲ್ಲ ನಿನ್ನ ಗಂಡಂದು, ಅದನ್ನು ತೊಗೊಂಡು ನೀಟಾಗಿ ಒರೆಸಿ ಸಜ್ಜು ಮಾಡಕ್ಕೆ ಹೇಳು. ಬರ್ತೀನಿ. ನಿನ್ನ ಮಗ ರಮೇಶಿಗೆ ಹೇಳು ಚಂದಾಗ ಡ್ರೈವರ್ ಡ್ರೆಸ್ ಹಾಕೊಂಡು ರೆಡಿ ಆಗಕ್ಕ. ಏನಾರ ಕಾರ್ನಾಗ ಕುಂತ ನಿನ್ನ ಮಗನ ಮೈಯಾಗಿಂದ ಬೆವ್ರು ವಾಸನೆ ಬರ್ಬೇಕಲ್ಲ, ಜಾರ್ಜ್ ಕಾರಿಂದ ಓದಕ್ಕೆ ಕಳಿಸ್ಬಿಡ್ತೀನಿ, ನೋಡ್ತೀರ. ಆತ್ರಿ ಮೇಡಮ್ ಅವ್ರ, ಹಾಗೆ ಮಾಡ್ತೀನಿ ರೀ. ಲೇ ಗೀತಿ ಬಂದನ್ರಿ ಮೇಡಮ್. ಏನು ಒಂದು ಬೇತಾಲಿ ಬಟ್ಟು ನಿನಗೆ ಸಿಗ್ಲಿಲ್ಲನ? ಇಷ್ಟೊತ್ತು ಬೇಕನ ಒಂದು ಬೇತಾಲಿ ಮನೆ ಹುಡ್ಕಕ್ಕ? ಮೇಡಮ್ ಅವರ, ನೀವು ಹೇಳಿದ್ದು ಅಗ್ಲನ್ ಬೇತಾಲ್ ಮನೆ ಭಾಳ ಇದ್ದು ರೀ. ನಿಮ್ಗೆ ಯಾವ್ದು ಇಷ್ಟ ಆಗತ್ತಂತಂದು ಹುಡ್ಕತ್ಲೆ ನಂಗೆ ಸಾಕಾಗುತ್ತೆ. ನನ್ನ ಟೇಸ್ಟಿಗೆ ತಕ್ಕಂಗೆ ಒಂದು 2,000 3,000 ಅದು ಬೇತಾಲಿ ಮಣಿ. ನಂಗೆ ಬೇತಾಲಿ ಮಣಿ ಇಲ್ಲ ಅಂದ್ರೆ ನಂಗೆ ಸಮಾಧಾನ ಆಗಲ್ಲ. ಹಾಕಿ ಬಡಬೇಡ, ಹಾಕ. ಹ್ಞೂ ರೀ ಮೇಡಮ್ ಅವರ, ಓಕೆ ರೀ. ಓಕೆ. ನಿನ್ನ ಮಗ ಹೇಳು. ಏನಂತ ಹೇಳ್ರಿ? ನನ್ನ ಮಗನ್ನು ಈ ಮನೆ ಕೆಲ್ಸಕ್ಕೆ ತಗೋರಿ ಅಂತ ನಿಮಗೆ ಸರಿ ಹೇಳಿನಿ, ನೀವು ಆದರೂ ತಗೊಂಡಿಲ್ಲ. ನಿಮ್ಮ ಕಾಲಿಗೆ ಬೀಳ್ತೀನಿ, ದಯವಿಟ್ಟು ರೀ ಸಂಗೀತ ಮೇಡಮ್ ಅವರೇ. ನನ್ನ ಮಗನ್ನು ಈ ಮನೆ ಕೆಲ್ಸಕ್ಕೆ ತಗೊಂಡು ನನ್ನ ಕುಟುಂಬ, ಇಡೀ ಕುಟುಂಬನ ನೀವು ಉದ್ಧಾರ ಮಾಡಬೇಕು ಅಂತ ಕೇಳ್ಕೊತೀನಿ. ಕೆಳಗೆ ನೋಡಿ, ಕೆಳಗ ಕೈ ಕಟ್ಕೊಂಡು ನಿಂತ್ಕೊಳೋದು ಕಲಿ. ಹ್ಞೂ ರೀ ಮೇಡಮ್ ಅವರೇ. ಗುಡ್. ನಿನ್ನ ಮಗ್ಗ ನಾನು ಡ್ರೈವರ್ ಆಗಿ ಇಟ್ಕೋತೀನಿ, ಯಾಕಂದ್ರೆ ನಿನ್ನ ಗಂಡಗೆ ವಯಸ್ಸಾಗೈತಿ, ಸರಿ ಹೋಗ್ತಿಲ್ಲ ನನಗೆ. ಹೌದ್ರಿ, ಮತ್ತು ನನ್ನ ಗಂಡಗ್ರಿ ಮನ್ಯಾಗ ಹೆಂಗೂ ಕಸಂಸ್ರಿ ಮಾಡಕ್ಕೆ ಯಾರೂ ಇಲ್ಲ. ನಿನ್ನ ಗಂಡ ಭಾಳ ಉರಿತಿದ್ನ ಮೊದ್ಲ, ಎಲ್ಲ ಸೇಡು ತೀರ್ಸ್ಕೊತೀನಿ ಈಗ. ನನ್ನ ಮನೆ ಕಸ ಮುಸುರಿ ನೆಲ ಒರೆಸೋದು ಧೂಳ ತೆಗೆಯೋದು ಇಡೀ ಮನೆ ಜವಾಬ್ದಾರಿನ ತಗೊಡ್ತೀನಿ. ನೀನು ಅದಕ್ಕೆ ಸಾತಿರ್ತಿದ್ದಿ, ಅಡುಗೆ ಮಾಡಕ್ಕೆ ಅತ್ತಿ ಮಾವ ಅದಾರ. ನಿನ್ನ ಮಗಳು ಅವ ಅದಾನಲ್ಲ ವಿಕ್ರಮ, ಅವಂಗ ನಾನು ಚಪ್ಪಲಿ ಬಿಡೋ ಜಾಗದಾಗ ಇಟ್ಟಿನ. ಅವಂಗ ದಿನಾನು ಅವ್ನು ಬೆನ್ನ ಮ್ಯಾಗ ಹತ್ತಬೇಕು ಇಳಿಬೇಕು ನಾನು, ಅಂದ್ರೆ ಸಮಾಧಾನ ನನಗೆ ನನ್ನ ಮಗಳಿಗೆ. ಆತ್ರಿ ಮೇಡಮ್ ಅವರ, ನನ್ನ ಅಳಿಯನ ಪುಣ್ಯ ರೀ. ಅವನ ಬೆನ್ನ ಮ್ಯಾಗ ನೀವು ಹತ್ತಿಳಿದ್ರಿ ಅಂದ್ರೆ ನನ್ನ ಅಳಿಯನೂ ಉದ್ಧಾರ ಆಗ್ಬಿಡ್ತಾನ. ಇಡೀ ಕುಟುಂಬನ ನೀವು ಉದ್ಧರಿಸಕತ್ತೀರ. ನಮ್ಮ ಉದ್ಧಾರವಂತೆ ತಾಯಿ ನೀವು. ನೋಡು ಗೀತಾ, ನಂಗೆ ಬಕೀಟ್ ಹಿಡಿಯೋದೆಲ್ಲ ಇಷ್ಟ ಆಗಲ್ಲ. ನನ್ನ ಶ್ರೀಮಂತಿಕೆ ನೋಡಿ ಹೊಟ್ಟೆ ಉರ್ಕೋಬೇಡ. ನೋಡು, ಕ್ವಾಣಿಗೂ ಎ ಸಿ ಐತಿ. ಓ ಸಾರಿ, ಕಾರ್ನರ್ಗೂ ಎ ಸಿ ಐತಿ. ಕಾರ್ನರ್ಗೂ ಲೈಟ್ನಿಂಗ್ ಹೆಂಗೈತಿ ನೋಡು. ಬೆಡ್ಡು ಇಂಪೋರ್ಟೆಡ್, ಎಲ್ಲ ಇಂಪೋರ್ಟೇ ಮಾಡ್ಕೊಳ್ಳೋದು ನಾವು. ನೋಡಿ ಹೆಂಗೈತಿ ಬೆಡ್, ಹೆಂಗೈತಿ ರೂಮು, ಫ್ಯಾನ್ ನೋಡಲ್ಲಿ ಹೆಂಗೈತಿ.
ಆ ನಿನಗೈತ ಯೋಗ್ಯತೆ ಏ ಗೀತಿ ಮೇಡಮರ ನನಗೆ ವೈಟ್ ಡ್ರೆಸ್ಸು ಪ್ಯಾಂಟ್ ಹಾಕ್ಕೊಳಕ್ಕೆ ಹೇಳಿದ್ರಿ ಅಂತ ಆದರೆ ನನ್ನ ಹತ್ರ ರೊಕ್ಕಿಲ್ಲ. ದಯವಿಟ್ಟು ನಂಗೆ ಒಂದು ಹೊಸ ಕೊಡಿಸಿ ಉಪಕಾರ ಮಾಡಿರಿ. ನಿಮ್ಮ ಋಣದಾಗ ಯಾವಾಗಲೂ ಇರ್ತೀನಿ ನಾನು. ಮೇಡಮರ ನೀವು ಹೇಳ್ದಂಗನ ಎಲ್ಲ ತೊಳೆದು ನಿಮ್ಮ ಕಾರ್ ತಯಾರು ಮಾಡೀನಿ, ಬರ್ರಿ ನೀವು. ಹಾ ಬರ್ತೀನಿ ಇರ್ಲಿ